ಹೂನಾ, ನನಗೆ ಸುಳ್ಳು ಹೇಳೋಕ್ಕೇನಿದ ಬಂದದೆ. ಏನು ತೊಂದರೆ ಇಲ್ಲ. ಅದು ಎಂತಂಥದ ಕತೆ ಹೇಳ್ತದೆ ಮಾರಯ್ಯ. ಒಳ್ಳೆ ಅದು ಇಲ್ಲಿಗೆ ನೇರ ನೇರ ಬರೋ ಬಸ್ ಬಿಟ್ಕೊಂಡ ಮಂಗಳೂರಿಗೆ ಹೋಗಿ ಯಾವುದೋ ಬಸ್ ಹತ್ತಂತೆ, ಅದು ಅಲ್ಲಿಗೆ ಹೋಗ್ತದೆ ಅಂದ್ರಂತೆ, ನಮ್ಮಲ್ಲಿಗೆ ಬರ್ತದೆ ಅಂದ್ರಂತೆ. ಎಲ್ಲಿಗೆ ಹೋಗಿ ಇಲ್ಲಿಗೆ ಬರ್ತದೆ ಅಂತ ಹೇಳ, ಸೀದಾ ಒಂದು ಕೋಟೆ ಸುತ್ತಿ ಇಲ್ಲಿಗೆ ಬರೋದು ಇಷ್ಟೊತ್ತಾಗ್ಯದೆ. ತಲೆ ಬಿಸಿ ಮಾಡ್ಕಿಬೇಡ, ಕೂಡಲೇ ಬಂದುಬಿಡು, ವಾಪಸ್ ಬಂದುಬಿಡು. ಅದೇ ಹೇಳೋದು, ದೇವ್ರು ಅದಾನೆ ಅನ್ನೋದೇನು ಸುಳ್ಳನು. ತಂಗಿಗೆ ಬಲಿ ಬಿಡಿಸ್ತೀನಿ, ಅದು ಸಿಕ್ಕಲಿ ಇನ್ನೊಂದ್ಸತಿ ನಮ್ಮನೆಗೆ ಬರಲಿ, ಇಲ್ಲಿ ಬಲಿ ಬಿಡಿಸ್ತೀನಿ ನೋಡು ಅವಳಿಗೆ. ಏನು ಬದ್ನಿಲ್ಲ ಅಂತ ಅಕ್ಕ ಎಂತಲ್ಲಿಗೆ ಹೋಗಿದೆ ಅಂತ ಏನು ಹೇಳಿ ಬಂದೀನಿ ನಾನು ಅಂತದೆ, ಹೇಳಿನಿ ಅದ್ರ ಹತ್ರ ನಾನು ಅಂತದೆ. ಏನ ನೋಡು ಇನ್ನು ಅದು ನೀಲ್ ಬಾ, ಬಂದಮೇಲೆ ಮಾತಾಡೋಕೆ ಸುಮಾರದೆ. ಅದರ ತಾಯಿ ನಿನ್ನೆ ಫೋನ್ ಮಾಡ್ಕೊಂಡು ಕಂಡಪಟ್ಟೆ ಮಾತಾಡ್ಯದ. ನನಗೆ ಇಷ್ಟು ದಿವಸ ಭಾಳ ಗೌರವ ಇತ್ತು. ಏನು ನೋಡಿದ್ರು ನಮ್ಮ ಅಳಿಯನ್ನ ನೀವು ಹೆಂಗೆ ಮನೆಗೆ ಬರೋಕ್ಕೆ ಹೇಳಿದ್ರಿ ಅಂತದೆ. ನೀ ಹೇಳ್ತೀಯ ಹೆಂಗೆ ಕೊಂಡಿಟ್ಕೊಂಡಾರಂಗೆ. ನಾನು ಮತ್ತೆ ಇದ್ರ ಏನು ಹೇಳಲ್ಲ. ಕಡಿಕೆ ಸಿಟ್ಟು ಎದ್ದು ಕುಣ್ಕುತ್ತಾ ಈಗ ನಾ ಅಲ್ಲಿಗೆ ಹೋಗ್ತೀನಿ ಅಂತ ಹೊರಟ್ರಿ ಏನು ಗತಿ ಸಾಯದ. ಯಾರ್ಯಾರನ್ನಂತ ಸುಧಾರಿಸೋದ ಮಾರಯ್ಯ. ಹಾಗಾಗಿ ಏನು ಅದ್ರ ಹತ್ರ ಬಾಯ್ಬಿಡ್ಲ ನಾನು. ಎಲ್ಲ ಕೇಳ್ಕೊಂಡಿನಿ, ಸುಮ್ಮನಿದ್ದೀನಿ. ಬಂದ ಮೇಲೆ ನಿನ್ನ ಹತ್ರನೇ ಹೇಳಿಸ್ಬೇಕು ಅಂತ ಇದ್ದೀನಿ. ಸದ್ಯ ಮಾರತಿ, ನಂಗಂತೂ ತಲೆ ಕೆಟ್ಟು ಹೋಗಿತ್ತು. ಬಂತಲ್ಲ ಮನೆಗೆ ಬರೋಕ್ಕೆ ದಾರಿ ಗೊತ್ತಾಗಿದ್ದು ಹೆಂಗದು? ಅಡ್ಡಿಲ್ಲ, ಒಬ್ಬಳೇ ನಡ್ಕೊಂಡೇ ಬಂತ. ಗೊತ್ತಾಗ್ದೆ ಏನು ಮಾರಯ್ಯ, ನೀನು ಒಂದು ಹಾಗೆ ಮಾತಾಡ್ತೀಯ. ಎಷ್ಟು ಸತಿ ನಿನ್ನ ಜೊತೆ ಓಡಾಡ್ಲ ಅದ ಏನು ಯಾರು ಗೊತ್ತಿಲ್ಲ ಅಂದರೆ ಒಬ್ಬಳೇ ಏನು ಬರಲ್ಲ. ಅದು ಪಾಪಣ್ಣನ ಹೆಂಡತಿ ಶಾರದಾ ಅದೆಯಲ್ಲ, ಪ್ಯಾಟೆಲ್ಲ ಸಿಕ್ತಂತೆ. ಅದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನೋಡಿದ್ರೆ ಟಿಕೆಟ್ ಯಾವ ಊರು ಅಂತ ಹೆಸರು ಹೇಳ್ಬೇಕು ಅಂತ ಗೊತ್ತಿಲ್ಲಂತೆ. ಅಲ್ಲ ಇಳ್ಕೊಂಡು ಕಡೆಗೆ ಅದು ಯಾರು ಇಂಥವ್ರು ಅಂತ ಗೊತ್ತಾಗೈತೆ. ಆಮೇಲೆ ಮನೆ ತನಕ ಬಿಡ್ತಪ್ಪ. ಮನೆ ತನಕ ಬಿಟ್ಟಾಳೇನು ಒಳಗೇನು ಬರಲ್ಲ. ಏನು ಹೆಂಡತಿ ಭಾಳ ಕರಿತಿತ್ತು, ಒಳಗೆ ಬರಲಿ ಅಂತೇಳಿ ಹಾಗೆ ಹೋತಪ್ಪ. ಏನು ಅದು ಗಂಡ ಹೇಳಿ ಸಿಟ್ಟ ಎಂಥದ. ನಾನು ಮತ್ತೆ ಕರಿಯಕ್ಕೆ ಹೋಗ್ಲ. ಇಲ್ಲಿ ಮನೆಗೆ ಬಂದ್ಕೊಂಡು 108 ಮಾತಾಡೋದು ಎಂತಕ್ಕೆ ಅಂತ ನಾ ಕರಿಯಕ್ಕೆ ಹೋಗ್ಲ. ಹೋತು, ಅದೇ ತಂದುಬಿಟ್ಟಿದ್ದು. ಏನಮ್ಮ ನೀನು ಅಷ್ಟು ಹೆಲ್ಪ್ ಮಾಡ್ಯಾರೆ ಅವರು, ಒಂದು ಒಳ್ಳೆ ರೀತಿಲಿ ಹೇಳಬೇಕು ಅಂತ ಗೊತ್ತಿಲ್ಲ. ನಂಗೆ ಸಿಟ್ಟು ಬತ್ತಾದೆ ನೋಡು, ಅಷ್ಟಿಷ್ಟಲ್ಲ. ಅತ್ತೆ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಒಂದು ಲೆಕ್ಕಕ್ಕೆ. ನೀನು ಹಂಗೆ ಹೇಳ್ದೆ ಇದ್ರೆ ನಾ ಬತ್ತಿರಲ್ಲ ಮನೆಗೆ, ಗೊತ್ತಾನ? ಎಷ್ಟು ಅವಾಂತರ ಆಗೋತು ನೋಡು. ಅದು ಆ ಥರ ಹತ್ತು ಕರೆದು ಇದು ಮಾಡಿದಕ್ಕೆ ಅವಳು ಹೊರಟು ಬಂದಿದ್ದು. ಇಲ್ಲ ಅಂದರೆ ಇಷ್ಟೆಲ್ಲ ಆತನೇ ಇರಲಿ, ಆರಾಮಾಗಿ ಇಲ್ಲೇ ಇರ್ತಿತ್ತು. ಒಂದು ಗಳಿಗೆಗೆ ಎಷ್ಟೆಲ್ಲ ಆಗೋತು ನೋಡು. ಇಷ್ಟ ಆಗಿದ್ದು ಕಾತು, ಶಾರದಕ್ಕೆ ಸಿಕ್ಕಿ ಅವ್ರು ಕರ್ಕೊಬಂದಿದ್ದು ಕಾತು. ಇಲ್ಲಿದ್ರೆ ಅವ್ರ ಮನೆಯಲ್ಲೇ ಯಾರು ಬಂದು ಕರ್ಕೊಂಡು ಹೋಗಿದ್ರೆ ಎಷ್ಟು ದೊಡ್ಡ ಇದಾತಿತ್ತು. ನಿನ್ನ ದಸೆಯಿಂದ ನಾನು ಬಯಸ್ಕೋಬೇಕಿತ್ತಿಲ್ಲಿ. ಸುಮ್ಮನಿರೋ ನೀನು. ಇನ್ನೊಂದು ಸರಿ ನೀನು ಪಾಪಣ್ಣನವ್ರ ಮನೆಗೆ ಏನಾರು ಹೇಳಿದ್ರೆ ಮಾತ್ರ ನಾನು ಸುಮ್ಮನಿರಲ್ಲ ನೋಡಿ, ಹೇಳಿನಿ. ಏನ ಅಕ್ಕ ಹೇಳಿದ್ದೆ ಸಮ ಅಂತಿದ್ದೀಯಾ? ಏನ ತಾಯಿಗಿಲ್ಲೇ ಎಂಥ ಒಂದು ಗೋಳಾದಾಗ ಮಗ ಆದವ ಅಲ್ಲಿಂದ ಇಲ್ಲಿಗೆ ಬರೋದೊಂದು ದೊಡ್ಡ ಇದಾಗಿ ಹೋತಾ? ಇವ್ರ ಮಗಳೇನು ಸಣ್ಣ ಬಾಲ್ಯ ಕಾಲು ಕೂರ್ಬೇಕ ಅಲ್ಲೇ? ಮತ್ತೆ ಅದು ಹೇಳಿದ್ದೆ ಸಮ ಅಂತೀಯಲ್ಲ. ನೀ ಮನೆಗೆ ಬಂದವ ಹೋಗಿ ಕೇಳದೆ ಇರೋ, ಎಂತಕ್ಕೆ ಹಿಂಗೆ ಹೇಳಿದ್ರೆ ಅಂತ ಅವಾಗ ಹೇಳ್ತೀನಿ. ನಿನ್ನ ಮಗಳು ಸಣ್ಣ ಬಾಲೆನಮ್ಮ? ನಿನ್ನ ಮಗಳು ಸಣ್ಣ ಬಾಲೆನಾ? ಬಾವು ಎಲ್ಲಿಗೂ ಹೋಗಬಾರ್ದು, ನಿನ್ನ ಮಗಳನ್ನೇ ಕಾದು ಕೂತಿರ್ಬೇಕು ಅಂತೀಯಲ್ಲ. ನಿನ್ನ ಮಗಳು ಸಣ್ಣ ಬಾಲೆ ನಾನು? ಅವ್ರು ಹೇಳಿ ಸರಿ ಅಂತ ನಾನು ಹೇಳಲ್ಲ. ಅವ್ರಿಗೆ ಏನು ಹೇಳಬೇಕು ಅದನ್ನು ಹೇಳ್ಕಿತೀನಿ ನಾನು. ಆದರೆ ನಿನ್ನ ಕೇಳ್ತಿರೋದು. ನೀನೇನು ಮಾಡಿದೆ? ಜೊತೆಗೆ ಇರಬೇಕು, ಎಲ್ಲಿಗೂ ಹೋಗಂಗಿಲ್ಲ. ಅದು ನಿನಗೆ ಬೇಕಾದಾಗ ಅವ್ರು ಬರ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಿನ್ನ ಮಗಳು ಒಬ್ಬಳೇ ಇರ್ಬೋದು. ಅವ್ರದ್ದೇನಾರು ಕೆಲಸ ಅದೇ ಅಂದರೆ ಹೋಗಂಗಿಲ್ಲ. ನಿಂಗೊಂದು ನ್ಯಾಯ, ಬೇರೆಯವ್ರಿಗೆ ಒಂದು ನ್ಯಾಯನ? ಬತ್ತೀನಿ, ಊರಿಗೆ ಬತ್ತೀನಿ. ಇದನ್ನೊಂದು ಇತ್ಯರ್ಥ ಮಾಡದೆ ನಾನು ಇಲ್ಲಿಗೆ ಬರಲ್ಲ. ನೀನು ಮತ್ತೆ ನೋಡು, ನಾನು ಈಗಲೇ ಹೇಳಿರ್ತೀನಿ, ಪಾರ್ವತಜ್ಜಿ ಮನೆಗೆ ಹೋಗೋಕ್ಕೆ ರೆಡಿಯಾಗಿರು. ನಾನು ಬರೋ ತನಕ ನಾನು ಬತ್ತೀನಿ. ನಾನು ಬಂದು ಇಬ್ಬರು ಹೋಗಿ ಹೇಳಿ ಬರ್ಬೇಕು. ಮತ್ತು ಈ ಸತಿ ನೀನೇನಾರು ಅಲ್ಲ ಅಂದರೆ ನೀನು ಏನೇ ಹೇಳಿದ್ರು ನಾನು ಮನೆಗೆ ಬರೋಕ್ಕೆ ಹೋಗಲ್ಲ ನೋಡಿ, ಹೇಳಿನಿ. ಎಲ್ಲ ಹಿಂಗೆ ಹೇಳ್ರ ಅಪ್ಪ ಮಕ್ಕಳೆಲ್ಲ ಹಿಂಗೆ ಹೇಳಿ ನಿಮ್ಗೆಲ್ಲರಿಗೂ ನಾನೊಬ್ಳು ಹೆಚ್ಚಾಗಿ ಹೋಗೀನಿ. ಅದೇ ಅಂತ ನೋಡೋಣ. ಇದು ಪಲ್ಲವಿಗೊಂದು ಫೋನ್ ಮಾಡಿ ಹೇಳಬೇಕಿತ್ತ ಹಿಂಗೆ ಅಂತ. ಪಾಪ ಎಷ್ಟು ಹೆದರ್ಕೊಂಡದೇನ.
ಆ ಥರ ಹೇಳಿದ್ರು ಗಂಡ ಒಂದು ಗಳಿಗೆಗಿಲ್ಲ ಬಂದು ಏನು ಎತ್ತ ಕೇಳ್ಕೊಂಡು ಹೋಗೋಣ ಅಂತ ನೋಡಿದ್ರ ಹೋಗಲಿ, ಯಾಕೆ ಸುಮ್ಮನೆ ಇದು ಮಾಡಬೇಕು. ನೋಡು, ನಾ ಹೇಳೋದು ಹೇಳ್ತಾನೇ ಇದ್ದೀನಿ. ಅವ್ರು ಯಾಕಮ್ಮ ಬರ್ತಾರೆ? ಅವ್ರು ಯಾಕೆ ಬರ್ತಾರೆ? ನಿಮ್ಮನೆ ಜವಾಬ್ದಾರಿ ಅವ್ರು ಯಾಕೆ ತಗೋತಾರೆ? ಅವ್ರ ಮನೆ ಜವಾಬ್ದಾರಿ ನೀನೆಷ್ಟು ತಗೋತೀಯ? ಈಗ ಸೌಜನ್ಯನ ತಂದೆ ತಾಯಿ ಮನೆ ಜವಾಬ್ದಾರಿ ನಾನು ಎಷ್ಟು ಹೋಗಿ ತಗೋತೀನಿ? ನಾ ಹೋಗ್ಲಾ? ಪೂರ್ತಿ ಜವಾಬ್ದಾರಿ ಅಲ್ಲಿದ್ದು ನಾನೇ ತಗೊಂಡ್ಲಾ? ತಾಗ ಬೇಡ ಅಂದಾರೆ ಯಾರು? ನೀ ಫೋನ್ ಇಡ ಈಗ. ಎಲ್ಲರ ಹತ್ರ ನಾನು ಇದು ಮಾಡಬೇಕು. ಅತ್ತೆ, ಮಾವ ಹೇಳಿದ್ದು ಕಾಫಿ ತರ್ಬೇಕಂತೆ ಅವರಿಗೆ. ಕಾಫಿ ಜೊತೆ ಏನಾದ್ರು ತಿನ್ನೋಕ್ಕೂ ಬೇಕಂತೆ. ಎಂತ ಕಾಫಿ ಬೇಕಂತ ನಿನ್ನ ಹತ್ರನೇ ಹೇಳಿದ್ರಾ? ಕಾಫಿ ತಿಂಡಿ ತಗೋಬಾ ಅಂತ ಅವ್ರು ಎಂತ ಹೇಳಿದ್ರು ನೀ ಎಂತ ಅಲೆಸ್ಕೊಂಡೆ? ಹಾಂ ಹೌದು, ನನ್ನ ಹತ್ರನೇ ಹೇಳಿದ್ರು. ನಾನೇ ತರಬೇಕಂತೆ. ಕಾಫಿ ತಿಂಡಿ ಎರಡನ್ನೂ ತಗೊಂಬಾ ಅಂದರು. ಅವ್ರ ಮಧ್ಯಾಹ್ನ ಊಟ ಮಾಡಲಂತಲ್ಲ. ಹಸಿವಾಗ್ಯದೇನೋ ಪಾಪ. ಎಲ್ಲದೆ ಹೆಂಗಾರೆ ಹೊಡ್ತ ಗಂಡಸಿಂದ. ನಾನು ಉಣ್ಣಕ್ಕೆ ಇಕ್ಕಕ್ಕೆ ಕೊಟ್ಟರೆ ಬೇಡ. ಸೊಸೆ ಬಂದಮೇಲೆ ಈಗ ಸೊಸೆ ಹತ್ರ ಹೇಳದ ಏನು ಹೊಟ್ಟೆ ಕಾಯ್ತೇನ? ಹಾಗಾಗಿ ಸೊಸೆ ಕಂಡ್ರಾಗಲ್ಲ ಅಂತಿದ್ರೆ ಈಗ ಅದ್ರ ಹತ್ರನೇ ಹೇಳಿ ಕಳ್ಸೋದು. ಇದು ಬಂದ್ಕೊಂಡು ಕೇಳ್ತದೆ, ಕಾಣಕ್ಕೆ ದಡ್ಡಿ ಅಂತ. ಮತ್ತೊಂದು ಕಳ್ಳೆ ನಮ್ಮ ಪಲ್ಲವಿ ಹತ್ತಿದ್ದಂಗೆ ಏನು ಕಮ್ಮಿ ಇಲ್ಲ. ಎಟ್ಲಾಗಿ ಬಂದು ಕೇಳ್ತದೆ. ಇದು ಒಳ್ಳೆ ಎಲ್ಲ ಸಮ ಮಾಡಿ ಇಟ್ಟೀನಿ, ನಾನು ತಗೊಂಡೋಗಿ ಕೊಡ್ತೀನಿ. ನೀ ಕೊಟ್ಟರೆ ಅವರಿಗೆ ಸಮ ಆತದ ಆಗಲ್ಲ, ನಾನೇ ಕೊಡ್ತೀನಿ. ಇಲ್ಲ, ಮಾವ ಹೇಳಿದ್ರು ನೀನೇ ತಗೊಂಬಾ ಅಂದರು. ನಾನು ಕೊಡ್ಲಾ ಅಂದರೆ ಮತ್ತೆ ಸಿಟ್ಟು ಬರ್ತದೆ ಅವರಿಗೆ. ಎಲ್ಲಿಟ್ಟಿರಿ ಹೇಳಿ, ತಗೊಂಡೋಗಿ ಕೊಡ್ತೀನಿ ನಾನು. ಎಂತೆಂತ ಕೊಡಬೇಕು ಅಂತಲೂ ಹೇಳಿ. ನೀನು ಏನು ಮಾಡೋದು ಹೇಳು? ಏನು ಮಾಡಲಿ ಈಗ? ಗಂಡ ಹತ್ರ ಮಾತಾಡೋಲ್ಲ ಅಂತ ಹೇಳಂಗೂ ಇಲ್ಲ. ಬೇಡ, ಗುಟ್ಟು ಓ, ನನಗೆ ತಲೆನೋವು ಅಂತ ಅಲ್ಲೇ ಮಲ್ಕೊಂಡಿದ್ದು ನೋಡಿದ್ರಲ್ಲ, ಹಾಗಾಗಿ ನಂಗೆ ಸುಸ್ತಾಗ್ತದೆ ಅಂತ ಮಾಡ್ಕೊಂಡ್ರೆ ಏನೋ ತಗೊಂಡೋಗಿ ಕೊಡು. ಅಲ್ಲೇ ಊಟದ ಟೇಬಲ್ ಹತ್ರ ಹಾಕಿಟ್ಟಿನಿ ನೋಡು. ಪಾಸ್ಕಲ್ಲಿ ಕಾಪಿ ಅದೇ, ಇದರಲ್ಲಿ ಪ್ಲೇಟಲ್ಲಿ ಇದು ಡಬ್ಬಿಲಿ ಎಂಥದೇ ಮರತಿ ಹಾಟ್ ಬಾಕ್ಸಲ್ಲಿ ಇಡ್ಲಿ ಅದೇ, ಇಡ್ಲಿ ಸಾರ ಹಾಕಿ ತಗೊಂಡೋಗಿ ಕೊಡು. ಎಂತ ಅಂದ್ರೆ ಅಷ್ಟೇ, ಸಾರೇ ಹಾಕು. ಇದು ಉಳುಬಿನ ಹಾಕಿ ಸಿಕ್ಕಿದ್ದು ಸಾರು ಮಾಡಿಟ್ಟಿದ್ದೆ, ಹಾಕ್ಕೊಡು. ನನಗೂ ಯಾಕೋ ತಲೆ ಸಿಡ್ತಾ ಮರತಿ. ರೀ ಹಾಕೊಟ್ಟು ನಿಂಗೂ ಬೇಕಾದ್ರೆ ಹಾಕಿ ತಿನ್ನು, ನಾ ಸ್ವಲ್ಪ ಹೊತ್ತು ಮುಲ್ಕಿತೀನಿ. ಹಾಂ ಸರಿ ತಗೊಂಡೋಗಿ ಕೊಡ್ತೀನಿ. ಇಲ್ಲಪ್ಪ, ಇದಾಗ ಹೋಗೋಕ್ಕೆ ಬರಲ್ಲ. ಎಲ್ಲರೂ ಒಂದಾಗ್ಬಿಟ್ಟಾರೆ, ಎಲ್ಲರೂ ಒಂದಾಗ್ಯಾರೆ. ಏನೋ ನನ್ನ ಗಿರಾಚಾರೇ ಸಮ ಇಲ್ಲ. ದೋಯಿಸ್ರ ಮನೆಗೆ ಹೋಗೋದು ಒಂದೇ ಉಳಿತೀಗ. ಎಲ್ಲರನ್ನೂ ಸರಿ ಮಾಡೋಕ್ಕೆ ಹೋಗಿ ನನ್ನೇ ಮಾಡ್ಕೊತಿದ್ದೀನಿ ನಾನು. ಅಲ್ಲ, ಸೊಸೆ ಕಣ್ಣು ಕುಡಿಕೊಂಡ್ರೆ ಆತಿರ್ಲ, ಈಗ ಅದರ ಹತ್ರನೇ ಇಕ್ಕ ಕೇಳ್ತಾ ಇದ್ದಾರೆ. ಇದು ಮಾವ ಅಂದರೆ ಹೆದರು ಸಾಯ್ತಿತ್ತ. ಈಗ ಇದೇ ಹಾಗೆ ಅವಾಗ ಏನೋ ಪಂಚಾಯತ್ಗೆ ಹೊಡಿತಾ ಕೂತಿದ್ರು ಮಾವ ಸೊಸೆ. ಆಗಲೇ ಲೆಕ್ಕ ಹಾಕಿದೆ. ಸಾಡೀರಿ. ಓ, ಇಲ್ಲೇ ಕೂತ್ಕೊಂತೀರಾ ಮಾವ? ಇಲ್ಲೇ ಬಡಿಸ್ಲಾ? ಇಡ್ಲಿ ಸಾರು ಉಂಟಂತೆ. ಹಾಂ, ಇಲ್ಲೇ ಉಂಟು, ಸಾರು ಉಂಟು. ಇಡ್ಲಿ ಬಡಿಸ್ಲಾ? ಎಷ್ಟು ಇಡ್ಲಿ ಬಡಿಸ್ಲಿ? ಒಂದು 5 ಇಡ್ಲಿ ಹಾಕು. 5 ಇಡ್ಲಿ ಹಾಕು, ಅದು ಸಾರು ಹಾಕು. ಒಂದು ಲೋಟ ನೀರು ತಂದು ಕೊಟ್ಕ. ಫಸ್ಟು ಊಟ ಕೂತರಿಗೆ ಫಸ್ಟ್ ನೀರು ಇಟ್ಕೋಬೇಕು. ಇಟ್ಕೊಂಡು ಆಮೇಲೆ ತಿಂಡಿನ ಊಟನ ಎಂತ ಹಾಕಿ ಇದು ಮಾಡಬೇಕು. ಮತ್ತು ಕಾಫಿ ಬೇಕು ಅಂದ್ರಲ್ಲ ನೀವು? ಇದೆಲ್ಲ ತಿಂದಾದ್ಮೇಲೆ ಕಾಫಿ ಕುಡಿತೀನಿ. ಫಸ್ಟ್ ನೀರು ಕುಡ್ಕೊಳೋದು. ನೀರು ಕುಡಿತಾರ ಬಿಡ್ತಾರ, ಊಟಕ್ಕೆ ಅಂತ ಕೂತಾಗ ಫಸ್ಟ್ ಒಂದು ಲೋಟ ನೀರು ಇಟ್ಕೋಬೇಕು. ಯಾರಿಗೇ ಆಗಲಿ, ಏನೋ ಅಲ್ಲಿ ನಿನ್ನ ಗಂಡಗಾದರೂ ಅಷ್ಟೇಯ, ಎಲ್ಲ ಘನ ಮಾಡಿ ಕಲ್ತ್ಕೊಬಿಡು ಹೆಂಗೆ ಇರಬೇಕು ಅಂತ. ಹ್ಞೂ ಮಾವ,
ಕಲ್ತ್ಕೊತೀನಿ. ನಂಗೆ ಇಷ್ಟ ಈ ಥರ ಎಲ್ಲ ಕಲ್ತ್ಕೊಳಕ್ಕೆ. ಸಾರು ಸಾಕಾ? ಇನ್ನೊಂದು ಸ್ವಲ್ಪ ಹಾಕ್ಲಾ? ಎಲ್ಲ ಇಲ್ಲಿ ಮಾಡಿಟ್ರೆ ಎಷ್ಟೆಲ್ಲ ಹಾಕಿ ಕೇಳ್ತದೆ ಹೋಗ್ಕೊಂಡ. ಒಂದು ಸಲ ನೀವು ತಿಂತೀರಾ ಏನು ಎತ್ತ ಅಂತ ಕೇಳಲ್ಲ. ಎಂತಕ್ಕೆ ಸಾಕ್ಬೇಕು ಇವಳನ್ನ? ತಾಯಿದು ಬೇರೆ ನಮ್ಮನಿ ದುರ್ಬುದ್ಧಿ. ಬರಲಿ ನನ್ನ ಮಗ, ಹೇಳ್ತೀನಿ. ದೇವ್ರೆ ನನ್ನ ಕತೆ ಹಂಗಾರೆ. ಹಾಂ, ಮಗನೂ ಏನು ಪೂರ್ತಿ ಆ ಕಡೆನೇ ಆಗೋಗ್ಯಾನಪ್ಪ. ಹಾಂ, ಪಲ್ಲವಿ ಗಂಡ ಏನ ಅಪ್ಪ ಅಮ್ಮ ಹೇಳಿದ್ದೇ ಆಗ್ಬೇಕು. ಒಂದು ಗೆರೆ ಹೆಚ್ಚಿಗೆ ದಾಟಲ್ಲ. ನಾನು ಇಷ್ಟೆಲ್ಲ ಮಾಡಿದ್ದು ಇವು ಈಗಲೇ ಅತ್ತೆ ಹೇಳಿದ್ರಲ್ಲಿ ತಪ್ಪೇನದೆ ಅಂತಾನೆ. ಇಲ್ಲಪ್ಪ, ಸತ್ಯಕ್ಕೆ ಕಾಲಿಲ್ಲ. ಅತ್ತೆ, ಮಾವಂಗೆಲ್ಲ ಬಡಿಸ್ದೆ ನಾನೇ. ನನ್ನ ಹತ್ರನೇ ಬಡ್ಸೋಕ್ಕೆ ಹೇಳಿದ್ರು. ಖುಷಿ ಖುಷಿಲಿ ತಿಂತಾ ಇದ್ದಾರೆ. ಖುಷಿಲಿ ತಿಂದೆ ಅದೇ ನೀಸನ ಗನಗಳು ಬಿಸಾರು ಇಡ್ಲಿ ತಿಂದೆ ಏನ? ಹೇಳಿ, ನಾನು ಹೋಗಿ ಸ್ವಲ್ಪ ಹೊತ್ತು ಮುಲ್ಕಿತೀನಿ. ಅವ್ರಿಗೆ ಇಕ್ಕಾದ್ಮೇಲೆ ಇದು ಸಾರು ತಂದು ಒಂಚೂರು ಬಿಸಿ ಮಾಡಿಡು. ಆ ಇಡ್ಲಿನೂ ಉಳ್ದವನ ಸರ್ಗಲ್ಲ ಅಂತರ ಇಟ್ಟು ಅಂತರದ ಮೇಲೆ ಇಟ್ಟು ಬಿಸಿಗಿಡು. ಎರಡನ್ನು ಬಿಸಿ ಮಾಡು. ನಾನು ಸ್ವಲ್ಪ ಹೊತ್ತು ಮೂಲಿಗೆ ಎದ್ದು ಬಂದು ಕೊಟ್ಟಿಗೆ ಕೆಲಸ ಮಾಡ್ತೀನಿ ಕಡೆಗೆ. ಹಾಂ, ಎಂತ ಮಾಡಬೇಕು? ಬಿಸಿ ಮಾಡಬೇಕು ಅನ್ನೋದೊಂದು ಗೊತ್ತಾಯ್ತು, ಮತ್ತೆಂತ ಅರ್ಥನೇ ಆಗಲ್ಲ ನನಗೆ. ಇವಳಿಗೆ ಇದೆಲ್ಲ ಅರ್ಥ ಆಗಲ್ಲ.